ಮನೆ ಮನೆಗೂ ಭೇಟಿ ಕೊಟ್ಟು ಸಮೀಕ್ಷೆ ಮಾಡಿ ಅವ್ರು ವರದಿಯನ್ನು ಕೊಟ್ಟಿದ್ದಾರೆ. ಈ ವರದಿಯ ಜೊತೆಗೆ ಈಗಾಗಲೇ ಮಾಧುಸ್ವಾಮಿ ವರದಿ ಆಗಿರಲಿ, ಆವನೂರು ವರದಿ ಆಗಿರಲಿ, ಎಲ್ಲ ವರದಿಯಲ್ಲೂ ಕೂಡ ಮಾದಿಗರಿಗೆ ಅನ್ಯಾಯ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಮಾದಿಗರಿಗೆ ಒಳ ಮೀಸಲಾತಿಯನ್ನು ಸಮರ್ಪಕವಾಗಿ ಕೊಡಬೇಕು, ಅವ್ರಿಗೆ ನ್ಯಾಯವನ್ನು ನೀಡಬೇಕೆಂದು 73ರಲ್ಲಿ ಏನು ದೇವರಾಜ ಅರಸು ಅವರು ಎಸ್ ಸಿ ಪಟ್ಟಿಗೆ ಅನ್ಯ ಜಾತಿಗಳನ್ನ ಸೇರಿಸಿದಾಗ ನಾವು ಅದನ್ನು ಒಪ್ಕೊಂಡಿದ್ದೀವಿ. ಒಪ್ಕೊಂಡಾದ್ಮೇಲೆ ಇದನ್ನು ಎಲ್ಲರೂ ಕೂಡ ಹಂಚ್ಕೊಂಡು ತಿನ್ನಬೇಕು ಅನ್ನೋ ಉದ್ದೇಶ ನಮ್ಮದು. ಹಾಗಾಗಿ ನಮ್ಗೆ ಹೊಟ್ಟೆ ಹಸ್ತಿದ್ರು ಸಹಿತ ನಾವೇನು ಮಾಡಿದ್ದೀವಿ, ಬೇರೆ ಸಮುದಾಯದವರಿಗೆ ನಾವು ಊಟನ ಕೊಟ್ಟಿದ್ದೀವಿ. ನ್ಯಾಯಮೂರ್ತಿಗಳಿಗೆ ನಾವು ಅರ್ಪಣೆಯನ್ನು ಕೊಟ್ಟಿದ್ದೀವಿ. ಇದನ್ನು ಖಂಡಿತ ಮಾನ್ಯ ಸಿದ್ದರಾಮಯ್ಯನವರು ಇದನ್ನು ಈಡೇರಿಸೋದು ಭರವಸೆ ಇದೆ. ಇದನ್ನು ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ BJPಗೆ ದಳಕ್ಕೆ ಕೊಟ್ಟಂಥ ಸಿದ್ದರಾಮಯ್ಯನವರು ಕೂಡ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆ ಬೇಕಾದಂಥ ಸೈನಿಕರಿಗೆ ಮತ್ತು ರಾಜ ಮಹಾರಾಜರಿಗೆ ಕವಚ, ಆಮೇಲೆ ತಲವಾರು ಇಡಲಿಕ್ಕೆ ಪೌಚು, ಇವು ಎಲ್ಲರನ್ನು ತಯಾರು ಮಾಡಿ ನ್ಯಾಯವನ್ನು ಶೋಷಿತ ಸಮುದಾಯಗಳಿಗೆ ಶಕ್ತಿಯನ್ನು ನೀಡಬೇಕು. ಸರ್ಕಾರಗಳು ಬರೀ ಮೀಸಲಾತಿ ಕಲ್ಪಿಸಿರೋ ಸಾಲದು, ಮೀಸಲಾತಿಯ ಸೌಲಭ್ಯವನ್ನು ಕೂಡ ಒದಗಿಸಿಕೊಟ್ಟಾಗ ಮಾತ್ರ ಆ ಮೀಸಲಾತಿಗೆ ಅರ್ಥ ಬರುತ್ತೆ ಅಂತೇಳಿ ಮನಮುಟ್ಟುವಂತೆ ಎಲ್ಲ ಸಮುದಾಯದ ಜನರಿಗೆ ಕರೆಸಿ ಇವತ್ತು ನಮ್ಮ ಒಳ ಮೀಸಲಾತಿ ಹೋರಾಟ ಸಮಿತಿಯ ನಮ್ಮ ಎಡಗೈ ಸಂಬಂಧಿತ ಜಾತಿಗಳು ಎಲ್ಲರೂ ಸೇರಿ ಇವತ್ತು ನಾವು ಮನವಿಯನ್ನು ಕೊಟ್ಟಿದ್ದೀವಿ. ನಮಗೆ ಇಮಿಡಿಯೇಟಾಗಿ ಇನ್ನೂ 1-1.5 ತಿಂಗಳ ಒಳಗಾಗಿ ಈ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕಂತ. ಕಲ್ಯಾಣ ಕ್ರಾಂತಿಗೆ ಕಾರಣೀಕರ್ತರಾದಂಥ ಅರಳಿನವರ ವಂಶಸ್ಥರಾದ ನಾವು ಅತ್ಯಂತ ತೀವ್ರವಾಗಿ ಹಿಂದುಳಿದ ಸಮಾಜಕ್ಕೆ ಸೇರಿದವರಾಗಿದ್ದೇವೆ. ಹಾಗಾಗಿ ಈ ಒಂದು ಒಳ ಮೀಸಲಾತಿ ಒಳಗಡೆ 7% ಜಾರಿ ಆದರೆ ಸಮಗಾರ ಸಮಾಜಕ್ಕೆ ಏನೈತಂದ್ರೆ ಸ್ಥಾನಮಾನವನ್ನು ಗುರುತಿಸಿ ರಾಜಕೀಯ ನೆಲೆಯನ್ನು ಒದಗಿಸಿಕೊಡ್ಬೇಕಂತಂದು ನಾವು ಈ ಮಾದಿಗ ಸಮಾಜಕ್ಕೆ ನಮ್ಮ ಒಂದು ಹಕ್ಕೊತ್ತಾಯವನ್ನು ಸನ್ಮಾನ್ಯ ನಾಗಮೋಹನ್ ದಾಸ್ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸರವರ ನೇತೃತ್ವದಲ್ಲಿ ಒಳ ಮೀಸಲಾತಿ ವಿಚಾರ ಬಗ್ಗೆ, ಅಂದರೆ ಒಳ ಮೀಸಲಾತಿ ವಿಚಾರದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳು ಏನು ಮಾದಿಗೆ ಸಂಬಂಧಿತ ಮತ್ತು ಇತರೆ ಜಾತಿಗಳಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಈಗ ಮನವಿಯನ್ನು ಸಲ್ಲಿಸೋದ್ರ ಮೂಲಕ ನಾವು ನ್ಯಾಯಮೂರ್ತಿಗಳ ಹತ್ರ ಬಂದಿದ್ದೀವಿ. ಉದ್ದೇಶ ಅಷ್ಟೇ, ಕಳೆದ 75 ವರ್ಷಗಳಿಂದ ಮಾದಿಗ ಬರ್ತಕ್ಕಂಥ 27 ಜಾತಿಗಳಿಗೆ ಮೀಸಲಾತಿನೇ ಸಮರ್ಪಕವಾಗಿ ಸಿಕ್ಕಿಲ್ಲ. ಒಂದು ರಾಜಕೀಯವಾಗಿ ಆಗಿರಲಿ, ಒಂದು ಶೈಕ್ಷಣಿಕವಾಗಿರಲಿ, ಒಂದು ಸರ್ಕಾರದ ಉದ್ಯೋಗವಾಗಿರಲಿ, ಅಥವಾ ಆರ್ಥಿಕ ವ್ಯವಸ್ಥೆಯಲ್ಲಾಗಲಿ ಭಾಳ ಹಿಂದುಳಿದಿದೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಸರ್ಕಾರನ ಕಳೆದ 30 ವರ್ಷಗಳಿಂದ ಅನೇಕ ಚಳುವಳಿಗಳ ಮೂಲಕ ನಾವು ಅವರಿಗೆ ಎಚ್ಚರಿಕೆ ಕೊಡ್ತಾ ಬಂದಿದ್ದೀವಿ. ಈ ಸರ್ಕಾರ ಎಚ್ಚೆತ್ತುಕೊಂಡು ಈ ಆಯೋಗಗಳನ್ನು, ಸದಾಶಿವ ಆಯೋಗವನ್ನು ರಚನೆ ಮಾಡಿತ್ತು. ಈ ಆಯೋಗ ರಚನೆ ಮಾಡಿ ಸದಾಶಿವ ನ್ಯಾಯಮೂರ್ತಿಗಳು 11 ವರ್ಷಗಳ ಕಾಲ ಸುದೀರ್ಘವಾಗಿ ಮನೆ ಮನೆಗೂ ಭೇಟಿ ಕೊಟ್ಟು ಸಮೀಕ್ಷೆ ಮಾಡಿ ಅವ್ರು ವರದಿಯನ್ನು ಕೊಟ್ಟಿದ್ದಾರೆ. ಈ ವರದಿಯ ಜೊತೆಗೆ ಈಗಾಗಲೇ ಮಾಧುಸ್ವಾಮಿ ವರದಿ ಆಗಿರಲಿ, ಆವನೂರು ವರದಿ ಆಗಿರಲಿ, ಎಲ್ಲ ವರದಿಯಲ್ಲೂ ಕೂಡ ಮಾದಿಗರಿಗೆ ಅನ್ಯಾಯ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಮಾದಿಗರಿಗೆ ಒಳ ಮೀಸಲಾತಿಯನ್ನು ಸಮರ್ಪಕವಾಗಿ ಕೊಡಬೇಕು, ಅವ್ರಿಗೆ ನ್ಯಾಯವನ್ನು ನೀಡಬೇಕು ಅನ್ನೋದನ್ನೇ ಬೇಡಿಕೆ ಆಗಿದೆ. ಯಾಕಂದರೆ ಎಲ್ಲ ಉದ್ಯೋಗಗಳು ಕೂಡ ಬೇರೆಯವರ ಪಾಲಾಗಿದೆ, ಎಲ್ಲ ಸೌಲಭ್ಯಗಳು ಕೂಡ ಬೇರೆಯವರ ಪಾಲಾಗಿದೆ. ಈ ಸೌಲಭ್ಯಗಳು ಮಾದಿಗರಿಗೆ ಸಮರ್ಪಕ ನೀಡಬೇಕೆನ್ನುವುದೇ ಮೂಲ ಉದ್ದೇಶ. ಮಾದಿಗರಿಗೆ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ನ್ಯಾಯ ಸಿಗಬೇಕನ್ನೋದು ನಾವು ಒಳ ಮೀಸಲಾತಿಯನ್ನು ನಾವು ನಾಗಮೋಹನ್ ದಾಸರವರಿಗೆ ಎಲ್ಲ ಸಮುದಾಯದ ಮುಖಂಡರು ಕೂಡ ಬಂದು ನ್ಯಾಯಮೂರ್ತಿಗಳಿಗೆ ನಾವು ಅರ್ಪಣೆಯನ್ನು ಕೊಟ್ಟಿದ್ದೀವಿ. ಇದನ್ನು ಖಂಡಿತ ಮಾನ್ಯ ಸಿದ್ದರಾಮಯ್ಯನವರು ಇದನ್ನು ಈಡೇರಿಸೋದು ಭರವಸೆ ಇದೆ. ಇದನ್ನು ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ BJPಗೆ ದಳಕ್ಕೆ ಕೊಟ್ಟಂಥ ಸಿದ್ದರಾಮಯ್ಯನವರು ಕೂಡ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೇವಲ ಪ್ರಣಾಳಿಕೆಯಲ್ಲಿ ಈಗಾಗಲೇ ತಗೊಂಡು ನೀವು ಕೂಡ ಆಯೋಗಗಳನ್ನು ರಚನೆ ಮಾಡಿಕೊಂಡು ಕಾಲ ತಳ್ಳೋದ್ರಲ್ಲಿ ಅರ್ಥವಿಲ್ಲ.
ಈಗಾಗಲೇ 3 ತಿಂಗಳು ಗಡುವು ಕೊಟ್ಟಿದ್ರಿ. ಈ ಗಡುವಲ್ಲೇ ನೀವು ಮುಗಿಸಬೇಕನ್ನೋದನ್ನು ನಾವು ಎಲ್ಲ ಸಮುದಾಯಗಳ ಒತ್ತಾಯ. ಈಗಾಗಲೇ ತೆಲಂಗಾಣ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಕರ್ನಾಟಕದಲ್ಲಿ ಕೂಡ ಒಳ ಮೀಸಲಾತಿ ಬಗ್ಗೆ ಘೋಷಣೆ ಮಾಡಬೇಕಂತ ನಾವು ತುರ್ತಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆದಷ್ಟು ಬೇಗ ನಾಗಮೋಹನ್ ದಾಸರವರು ಶಿಫಾರಸು ಮಾಡಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಮಂಜುನಾಥ್ ಅಂತ ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ರಾಜ್ಯ ಅಧ್ಯಕ್ಷರು, ಅದೇ ರೀತಿ ಕಾಂಗ್ರೆಸ್ಸಲ್ಲಿ KPCC ರಾಜ್ಯ SC ಸಂಚಾಲಕರು. ಏನು ಇಂದಿನಿಂದ ಸುಮಾರು ವರ್ಷಗಳಿಂದ ಸದಾಶಿವ ಆಯೋಗ ಅಂತಕ್ಕಂಥದ್ದು ನಮ್ಮ ಮಾದಿಗ ಮತ್ತು ಉಪಜಾತಿಗಳು ಮತ್ತು ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಹೋರಾಟ ಮಾಡ್ತಾಯಿದ್ವಿ. ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ವಿ. ತುಂಬ ಹಲವಾರು ಹೋರಾಟಗಳಲ್ಲಿ ಬಲಿನೂ ಕೂಡ ಆಗಿದೆ. ಈ ಸಮುದಾಯ ತುಳಿತಕ್ಕೊಳಗಾಗಿರ್ತಕ್ಕಂಥ ಸಮುದಾಯ ಅಂತಕ್ಕಂಥದ್ದು ಎಲ್ಲ ಜಾತಿಯವರಿಗೂ ಗೊತ್ತಿದೆ. ಹಾಗಾಗಿ ನಾಗಮೋಹನ್ ದಾಸ್ ಅವರಿಗೆ ವರದಿಯನ್ನು ಸರ್ಕಾರ ಸಲ್ಲಿಸಲಿಕ್ಕೆ ಹೇಳಿದೆ. ಹಾಗಾಗಿ ಅವರಿಗೆ ಎಲ್ಲ ವಿವಿಧ ಸಂಘಟನೆಗಳ ಒಕ್ಕೂಟದಿಂದ, ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಅವರಿಗೆ ಮನವಿ ಕೊಡಬೇಕು ಅಂತ ನಮ್ಮ ಎಚ್ ಆಂಜನೇಯ ಮಾಜಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಅವ್ರ ನೇತೃತ್ವದಲ್ಲಿ ಮತ್ತು ನಮ್ಮ KH ಮುನಿಯಪ್ಪ ಅವರಾಗಿರ್ಬೋದು, RV ತಿಮ್ಮಾಪುರ ಆಗಿರ್ಬೋದು ಮತ್ತು ನಮ್ಮ ಸಮುದಾಯದ ಎಲ್ಲ ಮುಖಂಡರುಗಳು ಸೇರಿ ನಾವು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ವಿ. ಸರ್ಕಾರದ ಮೇಲೆ ನಮಗೆ ಅಪಾರವಾದ ಗೌರವ ಇದೆ. ಮೊನ್ನೆ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಮತ್ತು ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಸಚಿವರ ಮೇಲೆ ನಮಗೆ ಅಪಾರವಾದ ಗೌರವ ಇದೆ. ಯಾಕೆಂದರೆ ಈ ಸಮುದಾಯವನ್ನು ತುಳಿತಕ್ಕೊಳಗಾಗಿರ್ತಕ್ಕಂಥ ಸಮುದಾಯ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಮತ್ತೊಂದೇನೆಂದರೆ ನಾವು ಯಾರೂ ಕೂಡ ಬೇರೆ ಸಮುದಾಯಗಳಿಗೆ ವಿರೋಧ ಮಾಡ್ತಾ ಇಲ್ಲ. ಹಿಂದೆ 72-73ರಲ್ಲಿ ಏನು ದೇವರಾಜ ಅರಸು ಅವರು SC ಪಟ್ಟಿಗೆ ಅನ್ಯ ಜಾತಿಗಳನ್ನ ಸೇರಿಸಿದಾಗ ನಾವು ಅದನ್ನು ಒಪ್ಕೊಂಡಿದ್ದೀವಿ. ಒಪ್ಕೊಂಡಾದ್ಮೇಲೆ ಇದನ್ನು ಎಲ್ಲರೂ ಕೂಡ ಹಂಚ್ಕೊಂಡು ತಿನ್ನಬೇಕು ಅನ್ನೋ ಉದ್ದೇಶ ನಮ್ಮದು. ಹಾಗಾಗಿ ನಮ್ಗೆ ಹೊಟ್ಟೆ ಹಸ್ತಿದ್ರು ಸಹಿತ ನಾವೇನು ಮಾಡಿದ್ದೀವಿ, ಬೇರೆ ಸಮುದಾಯದವರಿಗೆ ನಾವು ಊಟನ ಕೊಟ್ಟಿದ್ದೀವಿ. ಇವತ್ತು ಸರಿಸಮವಾಗಿ ಪಾಲನ್ನ ಹಂಚ್ರಿ ಅಂತ ನಾವು ಕೇಳ್ಕೊಳ್ತಿದ್ವಿ. ಈ ಮೊನ್ನೆ ಆಂಧ್ರದಲ್ಲೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಸುಮಾರು 18%ಅಲ್ಲಿ 9% ನಮ್ಮ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೋಸ್ಕರ ಮೀಸಲಿಟ್ಟಿದೆ. ಹಾಗಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ, ಏನು ವರದಿ ಏನಿದೆ ಆ ವರದಿ ಪ್ರಕಾರವಾಗಿ ಈ ಮಾದಿಗ ಸಮುದಾಯಕ್ಕೆ ನ್ಯಾಯ ಕೊಡಬೇಕು. ಮತ್ತು ಉಪಜಾತಿಗಳಿಗೆ ಯಾವ ಜಾತಿಗೂ ಇದರಿಂದ ಅನ್ಯಾಯ ಆಗೋದಿಲ್ಲ. ದಯಮಾಡಿ ಯಾವ ಸಮುದಾಯದವರು ಲಂಬಾಣಿ ಆಗಿರ್ಬೋದು, ಗೋವಿ ಆಗಿರ್ಬೋದು, ಕೊರ್ಮಾ ಕೊರ್ಚ ಆಗಿರ್ಬೋದು, ಯಾರೂ ಕೂಡ ವಿರೋಧ ಮಾಡಬೇಡ್ರಿ, ಇದನ್ನು ಒಪ್ಕೊಳ್ಳೋಣ ಅಂತ ಹೇಳ್ತಾ ನಿಮ್ಮ ಹೆಸರೇ ಆಗಮಿಸಿದರು. ನಮ್ಮೆಲ್ಲ ಅಹವಾಲುಗಳನ್ನು ಸ್ವೀಕರಿಸಿದಂಥ ನ್ಯಾಯಮೂರ್ತಿಗಳು ಮನಮುಟ್ಟುವಂತೆ ಹೃದಯಪೂರ್ವಕವಾಗಿ ನಮ್ಮ ಮನವಿಯನ್ನು ಸ್ವೀಕರಿಸಿ, ಶತಶತಮಾನಗಳಿಂದ ಸ್ವತಂತ್ರ ಬಂದ ಹಿಂದಿನಿಂದಲೂ ಕೂಡ ತುಳಿತಕ್ಕೋದ ಸಮಾಜಗಳಿಗೆ ಅನ್ಯಾಯವಾಗಿದೆ. ಕೆಲವು ಸಮುದಾಯಗಳು ಸೌಲಭ್ಯವನ್ನು ದೊರೆತ ವಂಚಿತವಾಗಿದೆ. ಸಾಮಾಜಿಕವಾಗಿ ಒಳ ಮೀಸಲಾತಿಯನ್ನು ಕಲ್ಪಿಸುವುದು ಅತ್ಯಂತ ಅವಶ್ಯಕವಾಗಿದ್ದು ಅದು ಸಂವಿಧಾನದ ಹಕ್ಕು. ಮತ್ತು ಯಾವ ಶೋಷಿತ ಸಮುದಾಯಗಳಿವೆ, ಯಾವ ಸೌಲಭ್ಯಗಳಿಂದ ವಂಚಿತವಾದಂಥ ಸಮುದಾಯಗಳಿವೆ, ಅಂಥ ಸಮುದಾಯಗಳಿಗೆ ಸಾಮಾಜಿಕವಾಗಿ ಒಳ ಮೀಸಲಾತಿ ಕಲ್ಪಿಸಿಕೊಳ್ಳುವ ಮೂಲಕ ಅವರಿಗೆ ನ್ಯಾಯವನ್ನು ದೊರಕಿಸಿಕೊಡಿಸುವಂಥ ಅವರ ಸಬಲತೆಯನ್ನು ಮಾಡುವಂಥದ್ದು ಎಲ್ಲ ಆಳುವ ಸರ್ಕಾರಗಳ ಕರ್ತವ್ಯ. ಅದು ಸಂವಿಧಾನಬದ್ಧವಾಗಿ ನೀಡಿದಂಥ ಹಕ್ಕು ಅಂತೇಳಿ ಮಂಡನೆ ಆಯಿತು. ಈ ಒಂದು ಸಮುದಾಯದಲ್ಲಿ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಶೋಷಿತರಡಿ ಮಾದಿಗರ ದಂಡನಾಯಕ ಎಚ್ ಆಂಜನೇಯವರು ಒಂದು ಕರೆಗೆ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಆಗಮಿಸಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಜನರು ಕೂಡ ಒಕ್ಕಲರಿಂದ ಈ ಒಂದು ಒಳ ಮೀಸಲಾತಿಯನ್ನು ಅತಿ ಶೀಘ್ರದಲ್ಲೇ ಶಿಫಾರಸು ಮಾಡುವ ಮೂಲಕ ಜಾರಿಗೊಳಿಸಬೇಕು ಅಂತೇಳಿ ಮನವಿಯನ್ನು ಮಾಡಿದ್ದು, ಅದಕ್ಕೆ ಪೂರಕವಾಗಿ ನ್ಯಾಯಮೂರ್ತಿಗಳು ಸ್ಪಂದಿಸಿದರೆ ನ್ಯಾಯಮೂರ್ತಿಗಳು ಅತ್ಯಂತ ಮನಪೂರ್ವಕವಾಗಿ ಯಾವ ಸಮುದಾಯಗಳಿಗೂ ಕೂಡ ಅನ್ಯಾಯವನ್ನು ಮಾಡದೆ, ಯಾವ ಸಮುದಾಯಗಳು ಈ ಶೋಷಿತ ಪಾಲನ್ನು ಪಡೆದಿಲ್ಲವೋ ಅಂಥ ಸಮುದಾಯಗಳಿಗೆ ನ್ಯಾಯವನ್ನು ಕೊಡ್ತೀನಿ, ನಾನು ಸಾಮಾಜಿಕವಾಗಿ ಸಂವಿಧಾನಬದ್ಧವಾಗಿ ಹಂಚಿಕೆಯನ್ನು ಮಾಡ್ತೀನಿ ಅಂತಲ್ಲಿ ಭರವಸೆಯನ್ನು ನೀಡಿ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೇನೆ. ಎಲ್ಲಿವರೆಗೂ ಕೂಡ ಶೋಷಣೆ, ಅಸಮಾನತೆ, ಜಾತೀಯತೆ ಇರುತ್ತೋ ಅಲ್ಲಿವರೆಗೂ ಕೂಡ ಒಳ ಮೀಸಲಾತಿ ಇರಬೇಕು ಅಂತೇಳಿ ಪ್ರತಿಪಾದನೆಯನ್ನು ಮಾಡಿದರು. ಅದೇ ರೀತಿ ವರದಿಯನ್ನು ಕೊಡ್ತೇವೆ. ಮತ್ತು ಈಗಾಗಲೇ ಒಳ ಮೀಸಲಾತಿಯನ್ನು ಪಡೆಯುವಂಥ ಸಮಾಜಗಳಿಗೆ ಶಾಂಕ್ಷನ್ ಆಗಿರುವಂಥ ಹುದ್ದೆಗಳಲ್ಲಿ 2 ಲಕ್ಷ ಹುದ್ದೆಗಳಿದ್ದಾವೆ. ಆ ಹುದ್ದೆಗಳನ್ನು ಖಾಲಿ ಬಿಟ್ಟಿದ್ದಾರೆ. ಅವನ್ನೆಲ್ಲ ತುಂಬುವ ಮೂಲಕ ಸಾಮಾಜಿಕ ನ್ಯಾಯವನ್ನು ಶೋಷಿತ ಸಮುದಾಯಗಳಿಗೆ ಶಕ್ತಿಯನ್ನು ನೀಡಬೇಕು. ಸರ್ಕಾರಗಳು ಬರೀ ಮೀಸಲಾತಿ ಕಲ್ಪಿಸಿರೋ ಸಾಲದು, ಮೀಸಲಾತಿಯ ಸೌಲಭ್ಯವನ್ನು ಕೂಡ ಒದಗಿಸಿಕೊಟ್ಟಾಗ ಮಾತ್ರ ಆ ಮೀಸಲಾತಿಗೆ ಅರ್ಥ ಬರುತ್ತೆ ಅಂತೇಳಿ ಮನಮುಟ್ಟುವಂತೆ ಎಲ್ಲ ಸಮುದಾಯದ ಜನರಿಗೆ ತಿಳಿಯನ್ನು ಹೇಳಿದ್ದಾರೆ. ಈ ಒಂದು ಸಭೆಗೆ ಆಗಮಿಸಿದಂಥ ಎಲ್ಲರೂ ಕೂಡ ಧನ್ಯವಾದ ಹೇಳ್ತೀನಿ. ಈ ಒಂದು ಸಭೆಯಿಂದ ಎಲ್ಲರ ಮನಸ್ಸು ಉಲ್ಲಾಸಗೊಂಡಿದೆ. ಸ್ವತಂತ್ರವನ್ನು ಸಿಕ್ಕಿದಂಥ
ಔದಾರ್ಯತೆಯನ್ನು ಖುಷಿಯನ್ನು ವ್ಯಕ್ತಪಡಿಸಿದರೆ, ಯಾಕೆಂದರೆ ನ್ಯಾಯಮೂರ್ತಿಗಳು ಅಷ್ಟು ಮನಮುಟ್ಟುವಂತೆ ಪ್ರತಿಯೊಬ್ಬರಿಗೂ ಕೂಡ ಯಾವ ಸಮುದಾಯಗಳನ್ನು ಕೂಡ ವಂಚಿಸುವುದಿಲ್ಲ, ಯಾವ ಸಮುದಾಯಗಳನ್ನು ಕೂಡ ಮೀಸಲಾತಿಯಿಂದ ಕೈ ಬಿಡುವುದಿಲ್ಲ. ಪ್ರತಿಯೊಂದು ಸಮುದಾಯಗಳೇ ನ್ಯಾಯೋಚಿತವಾಗಿ ಆಯಾಯ ಅಂಕಿಅಂಶಗಳಿಗನುವಾಗಿ ನ್ಯಾಯಯುತವಾದ ವರದಿಯನ್ನು ಕೊಡುತ್ತೆ ಅಂತ ಭರವಸೆಯನ್ನು ಮೂಡಿಸಿ ನಮ್ಮೆಲ್ಲರಿಗೂ ಕೂಡ ಆಶಾಕಿರಣವಾಗಿದ್ದರೆ ಅವರಿಗೆ ಹೃದಯಪೂರ್ವಕವಾಗಿ ಇಡೀ ಸಮಾಜದ ಪರವಾಗಿ ಧನ್ಯವಾದಗಳು. ಈಗಾಗಲೇ ಈ ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರವರು ಏಕಸದಸ್ಯ ಪೀಠ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಪೀಠವನ್ನು ನೇಮಕ ಮಾಡಿದ್ದಾರೆ. ಇವತ್ತು ನಾವು ಅವರಿಗೆ ಕರೆಸಿ ಇವತ್ತು ನಮ್ಮ ಒಳ ಮೀಸಲಾತಿ ಹೋರಾಟ ಸಮಿತಿಯ ನಮ್ಮ ಎಡಗೈ ಸಂಬಂಧಿತ ಜಾತಿಗಳು ಎಲ್ಲರೂ ಸೇರಿ ಇವತ್ತು ನಾವು ಮನವಿಯನ್ನು ಕೊಟ್ಟಿದ್ದೀವಿ. ನಮಗೆ ಇಮಿಡಿಯೇಟಾಗಿ ಇನ್ನೂ ಒಂದೂವರೆ ತಿಂಗಳ ಒಳಗಾಗಿ ಈ ಮೀಸಲಾತಿಯನ್ನು ಜಾರಿಗೆ ಮಾಡೋಕ್ಕಂತ ನಾವು ಮನವಿ ಸಲ್ಲಿಸಿದ್ವಿ. ಅದಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಮನವಿಯನ್ನು ಸ್ವೀಕಾರ ಮಾಡಿ ಖಂಡಿತವಾಗಿ ಈ ನಿಮಗೆ ನ್ಯಾಯವನ್ನು ದೊರಕಿಸಿಕೊಡುವಂಥ ಕೆಲಸ ಮಾಡ್ತೀವಿ, ನೀವು ಯಾವುದಕ್ಕೂ ನಿಶ್ಚಿಂತೆಯಿಂದ ಇರ್ರಿ, ಆತುರ ಬೇಡ ಅಂತ ಕೂಡ ಹೇಳಿದ್ದಾರೆ. ನಮಗೆ ವಿಶ್ವಾಸ ಇದೆ, ಖಂಡಿತವಾಗಿ ಇನ್ನೂ ಒಂದೂವರೆ 2 ತಿಂಗಳ ಒಳಗಾಗಿ ನಮಗೆ ಒಳ ಮೀಸಲಾತಿ ಜಾರಾಗುವಂಥ ಭರವಸೆ ಇದೆ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಪರಶುರಾಮ ಅರಕೇರಿ ಅಂತ ಕರ್ನಾಟಕ ರಾಜ್ಯ ಸಮಗಾರ ಹರಳೆ ಸಮಾಜದ ರಾಜ್ಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಸಮಗಾರ ಸಮಾಜದವರು ಒಳ ಮೀಸಲಾತಿ ಆದಷ್ಟು ಬೇಗನೆ ಜಾರಿಯಾಗಲಿ ಅಂತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಅದೇ ರೀತಿ ಇವತ್ತಿನ ಈ ಸಮನ್ವಯ ಸಮಿತಿ ಸಭೆಗೆ ನಾವು ಸಮಾಜದ ಪರವಾಗಿ ಹಾಜರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಆದರೆ ಸಮಗಾರ ಹರಳೆ ಸಮಾಜ 12ನೇ ಶತಮಾನದಾಗ ಕಲ್ಯಾಣ ಕ್ರಾಂತಿಗೆ ಕಾರಣೀಕರ್ತರಾದಂಥ ಹರಳೆನವರ ವಂಶಸ್ಥರಾದ ನಾವು ಅತ್ಯಂತ ತೀವ್ರವಾಗಿ ಹಿಂದುಳಿದ ಸಮಾಜಕ್ಕೆ ಸೇರಿದವರಾಗಿದ್ದೇವೆ. ಹಾಗಾಗಿ ಈ ಒಂದು ಒಳ ಮೀಸಲಾತಿ ಒಳಗಡೆ 7% ಜಾರಿ ಆದರೆ ಸಮಗಾರ ಸಮಾಜಕ್ಕೆ ಏನೈತಂದ್ರೆ ಸ್ಥಾನಮಾನವನ್ನು ಗುರುತಿಸಿ ರಾಜಕೀಯ ನೆಲೆಯನ್ನು ಒದಗಿಸಿಕೊಡ್ಬೇಕಂತಂದು ನಾವು ಈ ಮಾದಿಗ ಸಮಾಜಕ್ಕೆ ನಮ್ಮ ಒಂದೊಂದು ಹಕ್ಕೊತ್ತಾಯವನ್ನು ಮಂಡಿಸಿದ್ದೇವೆ ಈಗಾಗಲೇ. ಅದೇ ರೀತಿ ನಾವು ರಾಜಕೀಯವಾಗಿ ಈಗಾಗಲೇ ಮಾದಿಗ ಸಮಾಜ, ಮಚ್ಚಿಗೆರ ಸಮಾಜ, ಡೋರ ಸಮಾಜ ಪ್ರತಿನಿಧಿಗಳಿದ್ದಾರೆ. ಆದರೆ ಸಮಗಾರ ಸಮಾಜಕ್ಕೆ ಯಾವುದೇ ಪ್ರತಿನಿಧಿಗಳಿಲ್ಲ. 1984 ಪೂರ್ವದಾಗ ಸಮಗಾರ ಸಮಾಜದವರು MLAಗಳು ಮಿನಿಸ್ಟ್ರುಗಳು ಇದ್ದರು. ಬಟ್ 84 ನಂತರ ಇದುವರೆಗೂ ಯಾವುದೇ ಒಂದು ನಿಗಮ ಮಂಡಳಿ ಇಲ್ಲ, MLA ಇಲ್ಲ, MLCಗಳಿಲ್ಲ. ಹಾಗಾಗಿ ಏನೈತೆ ಅಂದರೆ ಈ ಒಳ ಮೀಸಲಾತಿ ಜಾರಿ ಆದರೆ ನಮ್ಮ ಸಮಗಾರ ಸಮಾಜಕ್ಕೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಟ್ಟು ಸಮಾನತೆಯನ್ನು ಕಾಪಾಡಿಕೊಳ್ಬೇಕಂತ ನಾವು ಮಾದಿಗ ಸಮಾಜಕ್ಕೆ ಒತ್ತಾಯವನ್ನು ಮಾಡ್ತೇವೆ. ಪರಶುರಾಮ ಲಕ್ಷ್ಮಣ ಅರಕೇರಿ. ನನ್ನ ಹೆಸರು ಸಂತೋಷ್ ಸುರೇಂದ್ರ ಸವಣೂರು ಅಂತೇಳಿ. ನಾನು ಅಖಿಲ ಕರ್ನಾಟಕ ಡೋರ್ ಕಕ್ಕಾಯ ಸಮಾಜದ ರಾಜ್ಯಾಧ್ಯಕ್ಷ. ಇವತ್ತಿನ ದಿವಸ ನಮ್ಮ ಮಾಜಿ ಮಂತ್ರಿಗಳಾದ ಎಚ್ ಆಂಜನೇಯ ಸಾಹೇಬರು ಒಳ ಮೀಸಲಾತಿ ಕುರಿತು ಮಾದಿಗ ಮತ್ತು ಸಂಬಂಧಿತ ಜಾತಿಗಳ ಸಭೆಯನ್ನು ಕರೆದಿದ್ದರು. ಈ ಸಭೆಗೆ ಆದರಣೀಯ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಸಾಹೇಬರು ಬಂದಿದ್ದರು ನಮ್ಮ ಆಹ್ವಾನ ಸ್ವೀಕರಿಸಲಿಕ್ಕೆ. ಇವತ್ತು ನಾವು ಮಾದಿಗ, ಡೋಹರ, ಸಮಗಾರ ಮತ್ತು ಮಚ್ಚಿಗಾರ ಈ 4 ಸಮುದಾಯವನ್ನು ಒಂದೇ ಗುಂಪಿನಲ್ಲಿ ಇಡಬೇಕು ಮತ್ತು ಇದರಿಂದ ಬೇರ್ಪಡಿಸಬಾರ್ದು. ಕಾರಣ ಏನಂದರೆ ಮಾದಿಗರು 12ನೇ ಶತಮಾನದಾಗ ಅವಾಗಿನ ಕಟಕರು ಇದ್ದಿದ್ದಿಲ್ಲ, ಅವಾಗೇನು ಕಸಾಯಿಗಳು ಇದ್ದಿದ್ದಿಲ್ಲ. ಮಾದಿಗರು ಚರ್ಮವನ್ನು ಸುಲಿದು ಕೊಡ್ತಿದ್ರು. ಡೋಹರ್ ಕಕ್ಕಾಯ ಸಮಾಜದವರು ಅದನ್ನು ಹದ ಮಾಡಿದ್ರು. ಹದ ಮಾಡಿದ ಚರ್ಮವನ್ನು ಯುದ್ಧಕ್ಕೆ ಬೇಕಾದಂಥ ಸೈನಿಕರಿಗೆ ಮತ್ತು ರಾಜ ಮಹಾರಾಜರಿಗೆ ಕವಚ, ಆಮೇಲೆ ತಲವಾರು ಇಡ್ಲಿಕ್ಕೆ ಪೌಚು, ಇವು ಎಲ್ಲಗಳನ್ನು ತಯಾರು ಮಾಡಿ ಕೊಡ್ತಿದ್ರು. ಉಳಿದ ಚರ್ಮವನ್ನು ಸಮಗಾರ ಸಮಾಜಕ್ಕೆ ನೀಡ್ತಿದ್ರು. ಸಮಗಾರ ಸಮಾಜದವರು ಅದರಿಂದ ಚಪ್ಪಲಿ ತಯಾರು ಮಾಡಿದ್ರು. ತದನಂತರ ಇನ್ನೊಂದು ಸಮುದಾಯ ಅಂದರೆ ಮಚ್ಚಿಗಾರ ಸಮಾಜದವರು ಅದರಿಂದ ಆ ಚರ್ಮದಿಂದ ಹೊಲಮನೆಗಳಿಗೆ ಬೇಕಾದಂಥ ಆಕಳಿಗೆ ಕೊಳ್ಳಪಟ್ಟಿ ಮತ್ತು ಬಾರ್ಕೋಲು ಇತರ ಸಾಮಗ್ರಿಗಳನ್ನು ತಯಾರು ಮಾಡ್ತಿದ್ರು. ಹೀಗಾಗಿ ಈ 4 ಸಮುದಾಯವನ್ನು ಒಂದೇ ಗುಂಪಿನಲ್ಲಿ ಇಡಬೇಕು ಮತ್ತು ನಮಗೆ ಮೀಸಲಾತಿಯಲ್ಲಿ 7% ನೀಡಿ ಮಧ್ಯಂತರ ಆದೇಶ ನೀಡಬೇಕಂತೇಳಿ ನಾವು ವಿನಂತಿ ಮಾಡಿಕೊಂಡಿದ್ದೀವಿ. ನನ್ನ ಹೆಸರು ಸಂತೋಷ್ ಸುರೇಂದ್ರ ಸವಣೂರು, ಅಖಿಲ ಕರ್ನಾಟಕ ಡೋಹರ್ ಕಕ್ಕಾಯ ಸಮಾಜದ